ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೈದರಾಬಾದ್ ನಾವು ನಿನ್ನೆ 3 ಗಂಟೆ ಸುಮಾರು ಬಿಟ್ವಿ ಸರ್. 3 ಗಂಟೆಗೆ ಬಿಟ್ಟು ನಾವು ನಾರ್ಮಲಿ ಬರತ್ತಿದ್ವಿ. ನಾವು ಎಂಟೈರ್ ಫ್ಲೈಟ್ದಾಗ ನಾವು ಮೇ ಬಿ 15-20 ಮಂದಿ ಒಳಗೆ ಅದೀವಿ. ನಾವು ಹುಬ್ಳಿ ನಜ್ದೀಕ್ ಇದ್ದಾಗ ಟರ್ಬುಲೆನ್ಸ್ ಭಾಳ ಇತ್ತು. ಟರ್ಬುಲೆನ್ಸ್ ಭಾಳ ಆದ ಕೂಡಲೇ ಏನಾಗ್ಬಿಟ್ಟು ಸರ್, ಫ್ಲೈಟ್ ನಾವು ಒಂದು 10-15 ನಿಮಿಷ ನಮಗೆ ಪರಿಸ್ಥಿತಿ ಹೆಂಗೆ ಆತಂತಂದ್ರೆ ನಾವು ವಾಪಸ್ ಬದುಕಿ ಬರ್ತೇವೆ ಇಲ್ಲ ಅಂತಂದ್ರೆ ನಾವು ಪರಿಸ್ಥಿತಿ ಹಂಗಾಗ್ಬಿಡ್ತು. ನಾವು ವಾಪಸ್ ನಾವು ಏನು ಮಾಡಿದ್ವಿ, ದೇವ್ರ ಹೆಸರು ತೊಗೊಂಡು ಎಷ್ಟೋ ಮಂದಿ ಹುಡುಗರು ಚೀರಾತ್ರು. ಹುಡುಗರು ಅಲ್ಲಿ ನನ್ನ ಇದ್ರಿಗಿನ ಸೀಟ್ದಾಗ ಒಂದು ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿ ಇತ್ತು, ಅವ್ರ ಕೈಯಾಗಿಂದ ಕೂಸು ಬಿತ್ತು. ಎಲ್ಲ ಹೆಂಗೆ ಬೇಕಂಗೆ ಆಗಿಬಿಡ್ತು. ಬಟ್ ಐ ಶುಡ್ ರಿಯಲಿ ಥ್ಯಾಂಕ್ ಟು ದಟ್ ಪೈಲಟ್ ಭಾಳ ಚಂದ ಕರ್ಕೊಂಡು ವಾಪಸ್ ಮತ್ತು ನೀಟಾಗಿ ಕರ್ಕೊಂಡು ಹೋದ್ರು. ಆದ್ರೆ ಆ ಪೈಲಟಿಗೆ ಪಾಪ ಲ್ಯಾಂಡಿಂಗ್ ಎಲ್ಲೂ ಸಿಕ್ಕಿಲ್ಲ. ನಮಗೆ ಮೇಲೆ ಎಷ್ಟು ತನಕ ತಿರ್ಗಾಡ್ಸಿದ್ರು ಭಾಳ. ನಾವು ಈಗ ನೋಡ್ರಿ, ಅಟ್ಲೀಸ್ಟ್ ಒಂದು ಇದ್ರಾಗ ಎಲ್ಲಿ ಲಿಫ್ಟ್ನಾಗ ಸಿಕ್ಕೊಂಡ್ರು 1 ನಿಮಿಷ 2 ನಿಮಿಷ ಲಿಫ್ಟ್ನಾಗ ಸಿಕ್ಕೊಂಡ್ರೆ ತ್ರಾಸು ಹೆಂಗಾಗ್ತೈತಿ. ನಾವು ಅಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು. ಲಾಸ್ಟ್ ಮಿನಿಟ್ಸ್ ನನ್ನ ಮಕ್ಕಳಿಗೆ ಆಯ್ತು, ನಮ್ಮ ಎಲ್ಲ ಪ್ರತಿಯೊಬ್ಬರು ತಮ್ಮ ಇರ ಹಾಕಿ ಲಾಸ್ಟ್ ಮಿನಿಟ್ಸ್ನಾಗ ಏನು ಹೇಳ್ತಾರಲ್ಲ, ಇನ್ನು ಬದುಕಂತೂ ಬರೋಂಗಿಲ್ಲ, ಇನ್ನು ಇದ್ದದ್ರ ಮೆಸೇಜ್ ಹೋಗಲಿ ಅಂತ ನಾವು ವಿಡಿಯೋ ಮಾಡಿ ನಾವು ಎಲ್ಲಿ ಐಟಮ್ ಏನೈತಿ ಎಲ್ಲರ ಜೊತೆ ಸಂಭಾಳಿಸ್ಕೊಂಡಿರ್ರಿ, ನಾವು ಬರ್ತೇವಿಲ್ಲ, ನಮ್ಗೆ ಗ್ಯಾರಂಟಿ ಇಲ್ಲ ಅಂತಂದು ವಿಡಿಯೋ ಮಾಡಿ ಇದು ಮಾಡಿ ಕೈ ಬಿಟ್ಬಿಟ್ವಿ ನಾವು. ಅಂದರೆ ಅಟ್ಲೀಸ್ಟ್ ಲ್ಯಾಂಡ್ ಆದ ಕೂಡಲೇ ಅವ್ರು ಮೆಸೇಜ್ ಮುಟ್ಲಿ, ಏನೈತಿ ಹಾಕಿಗೆ ತಾಗಲಿ ಅಂತಂದು. ಇಷ್ಟೆಲ್ಲ ಆದಮೇಲೆ ಮೇಲೆ ಭಾಳ ತನಕ ತಿರ್ಗಾಡ್ಸಿ ವಾಪಸ್ ನಮಗೆ ಸರ್ ನಂಗೆ ಐಡಿಯಾ ಇಲ್ಲ. ನಾ ಭಾಳ ಪ್ಯಾನಿಕ್ ಆಗಿ ಇನ್ನೂ ತನಕ ನನ್ನ ವೈಫ್ ಆ ಪ್ಯಾನಿಕ್ಲಿಂದ ಹೊರಗೆ ಬಂದಿಲ್ಲ. ಏನಾಯ್ತು ಸರ್, ಅಲ್ಲಿಂದ ನಮಗೆ ಸುಮಾರು 4 ಗಂಟೆ 10 ನಿಮಿಷ 15 ನಿಮಿಷ ಮೇ ಬಿ ಇಳಬೇಕಾಗಿತ್ತು. ಅದು ವಾಪಸ್ ನಮ್ಗೆ ಬೆಂಗಳೂರಿಗೆ 7 ಗಂಟೆ ಆಸ್ಪಾಸ್ ಅಥವಾ 7 ಗಂಟೆ ಮೇಲೆ ಇಳಿಸಿದ್ದಾರೆ. 7 ಗಂಟೆ ಮೇಲೆ ಇಳಿಸಿ ನಮಗಲ್ಲಿ ಇಳಿದ ಕೂಡಲೇ ನಾವು ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಹಾಕಿದ್ವಿ. ನಾವು ಆ್ಯಕ್ಚುಲಿ ಅವ್ರಿಗೆ ನಾವು ಭಾಳ ಥ್ಯಾಂಕ್ಫುಲ್ ಆಗ್ತೀವಿ. ಅಂಥದ್ರಲ್ಲಿ ಕೆಳಗಿಂದ ಒಂದು 2-3 ಮಂದಿ ಬಂದು ನಮ್ಗೆ ಸಿನಿಮ್ಯಾಟಿಕ್ ಸ್ಟೈಲ್ನಾಗ ಏನಂತಾರೆ, ಹಿಂಗೆ ಕೈಯಾಗ ಅದು ವಾಕಿ ಟಾಕಿ ಇಟ್ಕೊಂಡು ಎಲ್ಲಿ ಕುಂತೀರಿ ಎಲ್ಲರೂ ಇಲ್ಲೇ ಕುಂದ್ರಿ, ಈ ಮುಂದೆ ಹುಬ್ಳಿಗೆ ಹೋಗ್ತೈತಿ. ನಾವು ಅಂದ್ವಿ ಅಟ್ಲೀಸ್ಟ್ ಸೌಜನ್ಯತೆ ಬೇಡ, ಏನು ಜೀವ ಉಳಿಸ್ಕೊಂಡು ಬಂದಾರ ಅಟ್ಲೀಸ್ಟ್ ಅವ್ರು ಕುಂದ್ರಿಸಿ, ಎಲ್ಲಪ್ಪ ಹಿಂಗೆ ನೀವು ತ್ರಾಸ ಆಗೈತಿ ಕುತ್ಕೋರಿ, ನಿಮ್ಗೆ ಪ್ರಾಬ್ಲಮ್ ಇದು ನೇಚರ್ ಜೊತೆ ಆಗೈತಿ, ನೀವು ಹೆದರಬೇಡ್ರಿ, ನಾವು ಅದೇವು ನಿಮ್ಮ ಜೊತೆಗೆ ಅನ್ನೋದು ಬಿಟ್ಟು ಹಿಂಗೈತಿ, ಹತ್ತಿರ ಇಲ್ಲಾಂದ್ರೆ ಕೆಳಗಿಳಿದು ಹೋಗ್ರಿ, ನಿಮ್ಮ ಮನ್ಸಿಗೆ ಹೆಂಗೆ ಬರುತ್ತೆ ಮಾಡಿರಿ. ಇಂಡಿಗೋ ಅಲ್ಲ ಅದು ಇನ್ನೊಂದು ಯಾವುದೋ 91 ಅಂತ, ಫ್ಲೈ 91 ಅಂತ. ಈ ಫ್ಲೈಟ್ ನಮಗೆ ಹಂಗಂದು ಕೂಡಲೇ ನೋಡ್ರಿ, ಫ್ಲೈಟ್ ಹತ್ತೋರು ಯಾರೂ ರೊಕ್ಕಿಲ್ದ ಹತ್ತಂಗಿಲ್ಲ. ಚಲೋ ರೊಕ್ಕಿಷ್ಟ್ರು ಹತ್ತಾರೆ. ನಮಗೇನು ಬೆಂಗಳೂರಿಂದ ಬೆಂಗಳೂರಿಂದ ಬರಕ್ಕೆ ನಮಗೇನು ಇಲ್ಲ ಅನ್ನೋ ವ್ಯವಸ್ಥೆ ಏನೂ ಇಲ್ಲ, ಇದ್ದೇ ಇರ್ತೈತಿ. ಆದರೆ ನಾವು ಏನು ತ್ರಾಸನ ಬಂದೀವಿ, ಎಷ್ಟು ಹೆದರೇವಿ, ಕುಂದ್ರಿಸಿ ಮಾತಾಡಿ ಕಳಿಸ್ಬೇಕಾಗಿತ್ತು ಆ ಮನುಷ್ಯ, ಆ ಸ್ಟಾಫ್, ಫ್ಲೈ 91 ಸ್ಟಾಫ್. ಅದು ಬಿಟ್ಟು ನಮಗೆ ಹೆಂಗೆ ಬೇಕಾದಂಗೆ ರೂಡ್ಲಿ ಮಾತಾಡ್ದ. ನಾವು ಯಾವ ಧೈರ್ಯ ಮೇಲೆ ವಾಪಸ್ ಅದು ಫ್ಲೈಟ್ ಹತ್ತಲಿ. ನಾ ಕೇಳಿದೆ, ಇಷ್ಟೆಲ್ಲ ಈಗ ಹಿಂಗೆ ಮಾತಾಡತ್ತೀರಿ ನೀವು ನಮ್ಮ ಜೊತೆಗೆ, ನಾವು ಯಾವ ಧೈರ್ಯ ಮೇಲೆ ಹತ್ತಬೇಕು? ನೋ ಡೌಟ್ ಇದೇನು ಫ್ಲೈಟ್ ಐತಲ್ಲ, ಈ ಫ್ಲೈಟ್ ಜೊತೆಗೆ ಮತ್ತೊಂದು ಫ್ಲೈಟು ಹಾಗೆ ಒಪ್ಕೊತೀನಿ. ಆದ್ರೆ ಬೇರೆಯವ್ರು ಮಾತಾಡೋದಕ್ಕೆ ಇವ್ರು ಮಾತಾಡೋದಕ್ಕೆ ಎಷ್ಟು ವ್ಯತ್ಯಾಸ ಆಯ್ತು. ಅವ್ರು ರಿಕ್ವೆಸ್ಟ್ ಮಾಡತ್ತೀವಿ ನಾವು, ಲ್ಯಾಂಡ್ ಆಗಬೇಕಾಗಿತ್ತು. ಹೌದ್ರಿ, ಪೈಲಟ್ ಟೆಕ್ನಿಕಲ್ ಏನೂ ಪ್ರಾಬ್ಲಮ್ ಇಲ್ಲ, ಟರ್ಬುಲೆನ್ಸ್ ಬರತೈತಿ ಅಂತಾರೆ. ನಾವು ಆ ಪೈಲಟ್ಸ್ಗೆ ಖರೇನು ಹ್ಯಾಟ್ಸ್ ಆಫ್ ಅನ್ಬೇಕು. ಆ ಪೈಲಟ್ಗೆ ಮತ್ತು ಆ ಪಾಪ ಇಬ್ಬರು ಸ್ಟಾಫ್ ಏನು ಒಳಗಡೆ ಇದ್ರ ಲೇಡೀಸ್, ಅವರು ಸತ್ಯಕ್ಕೆ ಅಳಾಗತ್ತಾರೆ. ಲಿಟ್ರಲಿ ಅಲ್ಲಿ ಒಳಗಿದ್ದ ಸ್ಟಾಫ್ ಏನು ಇಬ್ಬರು ಲೇಡೀಸ್ ಇದ್ರು, ಅವು ಅಳಾಗ್ತಾವೆ, ಕಣ್ಣು ತುಂಬ ಕೆಂಪಾಗೈತಿ. ಬಟ್ ಟರ್ಬುಲೆನ್ಸ್ ರೀ ಸರ್, ಟರ್ಬುಲೆನ್ಸಲ್ಲಿಂದನೇ ಆಗೈತಿ, ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಆದಮೇಲೆ ಮನುಷ್ಯ ಹೆದರಿರ್ತಾನೆ, ಜೀವ ಬದುಕಿ ಬಂತಪ್ಪ ಅಂತಂದು ಖುಷಿಯಿಂದ ಇರ್ತಾನೆ. ಅಂಥದ್ರಲ್ಲಿ ಅಲ್ಲಿ ಹೋದ ಕೂಡಲೇ ವಾಪಸ್ ಎರೋಗೆನ್ಸಿಯಿಂದ ಹೆಂಗೆ ಬೇಕಂಗೆ ಮಾತಾಡಿದ ಕೂಡಲೇ ಏನಾಗ್ಬಿಡ್ತೀರಿ, ಅದು ಎಲ್ಲರೂ ಹೆದರಿಬಿಟ್ರು ಸರ್. 15-20 ಮಂದಿ ಒಳಗೆ ಅವ್ರು ಅಷ್ಟು ದೊಡ್ಡ ಫ್ಲೈಟ್ನಾಗ. ಸರ್, ದೇಶದಲ್ಲಿ ಇಷ್ಟೆಲ್ಲ ದೊಡ್ಡ ದುರಂತ ಆಗ್ತಿದೆ ವಿಮಾನ. ಫ್ಲೈಟ್ 91 ಸಿಬ್ಬಂದಿ ಕನಿಷ್ಠ ಒಂದು ಮಾನವೀಯತೆ ಆದ್ರೂ ಇಲ್ಲ. ಯಾಕೆ ನೋಡ್ಕೊಂಡೇಳಿ? ಹಾಂ ಸರ್, ನಮ್ಮ ಮಾನವೀಯತೆ ಇಲ್ಲ ಅಂತ. ಹಾಂ ಸರ್, ಏನಂದ್ರಿ? ಇಲ್ಲ ಸರ್, ಎಲ್ಲ ಕಂಪ್ನಿ ಒಳಗೆ ಇದಿಲ್ಲ. ನಾನು ಇಷ್ಟು ಫ್ಲೈಟ್ಸ್ ಹತ್ತೇನಿ, ಯಾವ ಕಂಪ್ನಿ ಒಳಗೂ ಈ ರೀತಿ ಮಾಡಿಲ್ಲ. ಸಣ್ಣ ಪುಟ್ಟ ಏನೋ ನಮ್ಗೆ ಇಶ್ಯೂ ಆದರೂ ಕೂಡ ಎಷ್ಟೋ ಕಂಪ್ನಿಗಳು ಬಂದು ನಾವು ಅಪ್ರೋಚ್ ಆಗಿ, ಸರ್ ದಿಸ್ ಈಸ್, ನಾವು ಖುಷಿಯಿಂದ ನಾವು ಅಂತೀವಿ, ನಾವು ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಮಾಡಬಾರ್ದು. ಪ್ರತಿಯೊಂದಕ್ಕೂ ನಾವು ಕಂಪ್ಲೇಂಟ್ ಮಾಡಿದ್ರೆ ಡೆವಲಪ್ಮೆಂಟ್ಸ್ ಕಟ್ ಆಗ್ತೈತಿ. ನಾ ಅದಕ್ಕೆ ಸ್ಮೈಲ್ ಮಾಡಿ ಎಲ್ಲದಕ್ಕೂ ಸ್ಮೈಲ್ ಏನು ಮಾಡ್ತೀವಿ, ಹೌದಾ ಓಕೆ ಫೈನ್ ಆಯ್ತು ತಗೋರಿ, ವಿ ಆರ್ ಹ್ಯಾಪಿ, ಏನಾರ ಒಂದು ಹೇಳಿ ನಾವು ಬರ್ತಿದ್ವಿ. ಬಟ್ ನಿನ್ನೆ ಇವ್ರು ನಾವು ಹೆದರಿ ಜೀವ ಉಳಿಸ್ಕೊಂಡು ಬಂದಿದ್ದ ಮೇಲೆ ಕೂಡ ಅಲ್ಲಿ ಆ ಸ್ಟಾಫ್, ಇಬ್ಬರು ಸ್ಟಾಫ್ ನನ್ನ ಜೊತೆ ರಾಂಗ್ ಮಾತಾಡಿದ್ರೆ ಹೇಳ್ತೀನಿ,
ನಂಗೆ ನಾನು ವಾಪಸ್ ಮತ್ತೆ ಯಾವ ಧೈರ್ಯ ಮೇಲೆ ಹತ್ತಲಿ ಅಂತ ನಾನು ಬಿಟ್ಟು ಬಂದೆ ವಾಪಸ್ ಬದುಕಿ ಬಂದೇವ್ರಿ ಎಲ್ಲರೂ ನಾವು.